ಥೈಲ್ಯಾಂಡ್ನಲ್ಲಿ ಪತ್ತೆಯಾಗಿದೆ 2000 ವರ್ಷಗಳ ಭಾರತೀಯ ಚಿನ್ನ. ಎಲ್ಲಿಯವರೆಗೆ ಹೋಗಿದ್ದರು ಭಾರತದ ವ್ಯಾಪಾರಿಗಳು? ಪುರಾತನ ಭಾರತದ ವೈಭವ ಸಾರುತ್ತಿದೆ ಈ ಉತ್ಖನನ. ಥೈಲ್ಯಾಂಡ್ನಲ್ಲಿ ನಡೆದ ಪುರಾತತ್ವ ಇಲಾಖೆ ಉತ್ಖನನ ಸಂದರ್ಭದಲ್ಲಿ ಅಚ್ಚರಿಯೊಂದು ಪತ್ತೆಯಾಗಿದೆ. ಆ ಅಚ್ಚರಿಗೂ ಭಾರತಕ್ಕೂ ನಂಟು ಕಂಡು ಬಂದಿದೆ. ಅದು ಸುಮಾರು 2000 ವರ್ಷಗಳ ಹಿಂದಿನ ಒಂದು ಅದ್ಭುತ ಆವಿಷ್ಕಾರ. ಇಡೀ ವಿಶ್ವದ ಇತಿಹಾಸಕಾರರೇ ಹುಬ್ಬೇರಿಸುವಂತೆ ಮಾಡಿದೆ ಈ ಉತ್ಖನನ. ಥೈಲ್ಯಾಂಡ್ನ ಪೆಟ್ಟಬುರಿ ಪ್ರಾಂತ್ಯದಲ್ಲಿ ಸಿಕ್ಕಿರುವ ಚಿನ್ನದ ಉಂಗುರಗಳು ಭಾರತದ ಪುರಾತನ ಇತಿಹಾಸವನ್ನ ಬಿಚ್ಚಿಟ್ಟಿವೆ. ಥೈಲ್ಯಾಂಡಿನ ಡಾನ್ ಯಾಯ್ ತೋಂಗ್ ಎಂಬ ಪುರಾತತ್ವ ತಾಣದಲ್ಲಿ ವಿಜ್ಞಾನಿಗಳಿಗೆ ಸಿಕ್ಕಿದ್ದು 2 ಚಿನ್ನದ ಉಂಗುರಗಳು. ಇದು ಕೇವಲ ಚಿನ್ನದ ತುಣುಕುಗಳಲ್ಲ, ಇವು ನಮ್ಮ ಪ್ರಾಚೀನ ಭಾರತೀಯ ನಾಗರಿಕತೆ ಮತ್ತು ಆಗ್ನೇಯ ಏಷ್ಯಾದ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಕಂಡುಬಂದಿರುವ 2 ಉಂಗುರಗಳಲ್ಲಿ ಒಂದು ಅಪ್ಪಟ ಸರಳ ಚಿನ್ನದ ಬಳೆ. ಆದರೆ 2ನೇ ಉಂಗುರ ಇದೆಯಲ್ಲ, ಅದು ನಿಜವಾದ ಹೈಲೈಟ್. ಬ್ರಾಹ್ಮಿ ಲಿಪಿಯಲ್ಲಿದೆ ಉಂಗುರದ ಬರಹ. 2000 ವರ್ಷ ಹಳೆಯದು ಎನ್ನಲಾದ ಉಂಗುರದ ಮೇಲೆ ಅಚ್ಚೊತ್ತಿದಂತಿರುವ ಅಕ್ಷರಗಳು ಬ್ರಾಹ್ಮಿ ಲಿಪಿಯವು. ಭಾರತದ ಪ್ರಾಚೀನ ಲಿಪಿಯಾದ ಬ್ರಾಹ್ಮಿಯಲ್ಲಿ ಇಲ್ಲಿ ಪುತ್ತರ ಕಿತಸ ಎಂದು ಬರೆಯಲಾಗಿದೆ. ಇದು ಭಾರತದ ಇತಿಹಾಸದ ಕತೆ ಹೇಳುತ್ತಿದೆ. ಇದರ ಅರ್ಥವೇನು ಗೊತ್ತೇ? ಪುಷ್ಯ ನಕ್ಷತ್ರದ ರಕ್ಷಣೆ ಪಡೆದವನು ಎಂದು. ಭಾರತೀಯ ಸಂಸ್ಕೃತಿಯಲ್ಲಿ ಪುಷ್ಯ ನಕ್ಷತ್ರವು ಅತ್ಯಂತ ಶುಭ ಸೂಚಕ. ಅಂದರೆ ಸುಮಾರು 2000 ವರ್ಷಗಳ ಹಿಂದೆ ಈ ಉಂಗುರವನ್ನ ಧರಿಸಿದ್ದ ವ್ಯಕ್ತಿ ಭಾರತದೊಂದಿಗೆ ಆಳವಾದ ನಂಟನ್ನ ಹೊಂದಿದ್ದ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ವಿದೇಶದಲ್ಲಿ ಭಾರತದ ಪ್ರಾಚೀನಾಗತ ವೈಭವ. ತಜ್ಞರ ಪ್ರಕಾರ ಇದು ವೈಶ್ಯ ಸಮುದಾಯಕ್ಕೆ ಸೇರಿದ ಒಬ್ಬ ಶ್ರೀಮಂತ ಭಾರತೀಯ ವ್ಯಾಪಾರಿಯ ಉಂಗುರ. ಆ ಕಾಲದಲ್ಲಿ ಈ ಉಂಗುರಗಳು ಕೇವಲ ಆಭರಣಗಳಾಗಿರಲಿಲ್ಲ, ಬದಲಿಗೆ ಅವು ಒಂದು ರೀತಿಯ ಸೀಲ್ ರಿಂಗ್ ಅಂದ್ರೆ ವ್ಯಾಪಾರದ ಮುದ್ರೆಗಳಾಗಿದ್ವು. ಸರಕು ಸಾಗಣೆ ಮಾಡುವಾಗ ಅಥವಾ ಒಪ್ಪಂದಗಳನ್ನ ಮಾಡಿಕೊಳ್ಳುವಾಗ ತಮ್ಮ ಗುರುತನ್ನು ಸಾಬೀತುಪಡಿಸಲು ಈ ಉಂಗುರಗಳನ್ನ ಬಳಸಲಾಗ್ತಿತ್ತು. ಇದು ಸಾಬೀತುಪಡಿಸುವುದೇನೆಂದ್ರೆ, ಆ ಕಾಲದಲ್ಲೇ ಭಾರತೀಯರು ಸಮುದ್ರ ಮಾರ್ಗದ ಮೂಲಕ ಥೈಲ್ಯಾಂಡ್ನೊಂದಿಗೆ ಕೇವಲ ಸರಕುಗಳನ್ನಷ್ಟೇ ಅಲ್ಲ, ಭಾಷೆ, ಸಂಸ್ಕೃತಿ ಮತ್ತು ಬರವಣಿಗೆಯನ್ನು ಹಂಚಿಕೊಳ್ಳುತ್ತಿದ್ರು. ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಆವಿಷ್ಕಾರವನ್ನ ಬೇರೆ ಸಂಸ್ಕೃತಿಗಳಿಗೆ ಥಳುಕು ಹಾಕುವ ಪ್ರಯತ್ನ ನಡೆದಿದ್ವು. ಆದ್ರೆ ಈ ಉಂಗುರದಲ್ಲಿರುವ ಬ್ರಾಹ್ಮಿ ಲಿಪಿಯ ಸ್ಪಷ್ಟ ಸಾಕ್ಷ್ಯ ಆ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿದೆ. ಇದು ನಮ್ಮ ಭಾರತೀಯ ಇತಿಹಾಸದ ಬೇರುಗಳು ಎಷ್ಟು ದೂರದವರೆಗೆ ಹಬ್ಬಿದ್ದವು ಎಂಬುದನ್ನ ಸಾರತ್ತೆ. ಈಗ ಈ ಉಂಗುರಗಳನ್ನು ಥೈಲ್ಯಾಂಡ್ನ ಕಲಾ ಇಲಾಖೆಯ ವತಿಯಿಂದ ಸಂರಕ್ಷಿಸಲಾಗುತ್ತಿದ್ದು, ಇವುಗಳ ಬಗ್ಗೆ ಹೆಚ್ಚಿನ ವೈಜ್ಞಾನಿಕ ವಿಶ್ಲೇಷಣೆ ನಡೆಸಲಾಗ್ತಿದೆ. ಈ ಚಿನ್ನ ಎಲ್ಲಿಂದ ಬಂದಿತು, ಆ ವ್ಯಾಪಾರಿ ಯಾರು, ಇಂತಹ ಹಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಕೆಲಸ ನಡೀತಿದೆ. ನಮ್ಮ ಇತಿಹಾಸ ನಾವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ವಿಶಾಲವಾದದ್ದು ಮತ್ತು ರೋಚಕವಾದದ್ದು. ಕೇವಲ ಒಂದು ಸಣ್ಣ ಉಂಗುರ ಇಡೀ ಪ್ರದೇಶದ ವ್ಯಾಪಾರಿ ಇತಿಹಾಸವನ್ನೇ ಬದಲಿಸಬಲ್ಲದು ಎಂಬುದಕ್ಕೆ ಈ ಆವಿಷ್ಕಾರವೇ ಸಾಕ್ಷಿ. ನೀವೇನಂತೀರಿ? ಇಂತಹ ರೋಚಕ ಇತಿಹಾಸದ ವಿಷಯಗಳನ್ನ ಕೇಳಲು ಇಷ್ಟಪಡ್ತೀರಾ? ಹಾಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.